ಕಡೆ ಪೂಜ್ಯರು ಹಳ್ಳಿಗಳಿಗೆ ಹೋಗ್ತಿದ್ರು. ಈ ವರ್ಷ ನೀವೆಲ್ಲ ಸುದೈವಿಗಳು. ಕಳೆದ 4-5 ದಿನಗಳಿಂದ ಪ್ರವಚನ ನಡೀತಾ ಇದೆ. ಶರಣಬಸವೇಶ್ವರ ಪ್ರವಚನ ಬಹಳ ಅದ್ಭುತವಾಗಿ ಪ್ರವಚನವನ್ನ ಶಿವಬಸವ ಶಿವಾಚಾರ್ಯರು ನಡೆಸಿಕೊಳ್ಳುತ್ತಾರೆ. 13 ತಾರೀಕಿನಿಂದ ಪ್ರಾರಂಭ ಆಗಿದೆ. 23ನೇ ತಾರೀಕಿಗೆ ನಾಳೆ ಕೊನೆಗೊಂಡು ನಾಡದ ಜಾತ್ರೆ ಇರ್ತದೆ, ರಥೋತ್ಸವ ಇರ್ತದೆ. ಈ ನಡುವೆ ನಾನಿವತ್ತು ಬಂದು ಪಾವನಗೊಂಡಿದ್ದೇನೆ. ಬಹಳ ಖುಷಿ ಅನಿಸ್ತದೆ. ಯಾಕಂತಂದ್ರೆ ನೀವು ಎಲ್ಲ ನನ್ನನ್ನು ನೋಡಿದ್ರಿ, ನಾನು ನಿಮ್ಮನ್ನ ನೋಡಿದ್ದೀನಿ. ನಿಮ್ಮೂರಿನ ಒಬ್ಬ ಮಗನಾಗಿ, ಈ ಮಠದ ಶ್ರೀಭಕ್ತನಾಗಿ ನಾನು ಬಂದಿದ್ದೀನಿ. ನಾನೇನು ದೊಡ್ಡ ವ್ಯಕ್ತಿ ಅಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ಮಹಾತ್ಮ ಬಸವಣ್ಣನವರ ವಾಣಿಯಂತೆ ನಾವೆಲ್ಲ ನಡೆದುಕೊಂಡು ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತಾಯಂದಿರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ಊರಿನ ಎಲ್ಲ ಗಣ್ಯರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಪ್ರವಚನ, ಜಾತ್ರೆ, ಈ ಉತ್ಸವಗಳು ಬಹಳ ಅವಶ್ಯಕತೆ ಇದೆ. ಒಂದೊಂದು ಊರಿನಲ್ಲಿ ಉತ್ಸವಗಳೇ ಇರುವುದಿಲ್ಲ, ಒಂದೊಂದು ಊರಿನಲ್ಲಿ ಜಾತ್ರೆಗಳೇ ಇರುವುದಿಲ್ಲ. ಕಾಂಡ್ ಅಂದ್ರೆ ಏನು ಅಂತ ಅನ್ನುವಂತ ಕೇಳುವಂತ ಮಕ್ಕಳು ಇವತ್ತು ಹಳ್ಳಿಗಳಲ್ಲಿ ಎಲ್ಲ ಬೇರೆ ಬೇರೆ ಒಂದಿಷ್ಟು ಸಿಟಿಯ ಪಟ್ಟಣದ ಗಾಳಿಯಲ್ಲಿರುವಂತ ಪಟ್ಟಣದ ಗಾಳಿಯನ್ನು ಪಡೆದುಕೊಂಡಂತ ಅನೇಕ ವಿದ್ಯಾರ್ಥಿಗಳನ್ನ ನಾವು ನೋಡ್ತೀವಿ. ಅಂತ ಮಕ್ಕಳನ್ನ ಇಂಥ ಧರ್ಮ, ಅಧ್ಯಾತ್ಮ, ಸಂಸ್ಕೃತಿಯ ಕಡೆಗೆ ಕರ್ಕೊಂಡು ಬರಬೇಕು. ಮಠಮಾನ್ಯಗಳ ಪರಿಸರದಲ್ಲಿ ಬೆಳೆದಂತ ಮಗು ಮಹಾನ್ ವ್ಯಕ್ತಿ ಆಗ್ತಾನೆ, ಈ ದೇಶದ ಆಸ್ತಿ ಆಗ್ತಾನೆ. ನೀವು ಸಹಿತ ಬಹಳ ಸಂತೋಷದಿಂದ ಅಷ್ಟೇ ಗಟ್ಟಿಯಾಗಿ ಕೂಡ್ತೀರಿ. ಇಷ್ಟು ಜನ ಸೇರಿದ್ದು ಬಹಳ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಒಂದೊಂದು ಊರಿನೊಳಗೆ ಇಷ್ಟು ಜನ, ಇಷ್ಟು ಮಾತಿಯರು, ಇಷ್ಟು ಜನ ಸೇರೋದಿಲ್ಲ. ಧರ್ಮ ಅಧ್ಯಾತ್ಮದ ಕಡೆ ಮುಖ ಮಾಡೋದಿಲ್ಲ, ಧಾರಾವಾಹಿಗಳ ಕಡೆ ಮುಖ ಮಾಡ್ತಾರೆ. ಅನೇಕ ಮಾತಿಯರು, ಅನೇಕ ಮಹಿಳೆಯರು ಧಾರಾವಾಹಿಗಳ ಮುಂದೆ ಕೂಡಿರ್ತಾರೆ. ಪ್ರವಚನ, ನಿಮ್ಮೂರಾಗ ಪ್ರವಚನ ನಡೆದಲ್ಲ ಅಂತಂದ್ರೆ ಕೇಳಕ್ಕೆ ಬರುವಂತ ಒಂದು ಇಲ್ಲ, ಜನ ಮನಸ್ಸು ಇಲ್ಲ ಮಾತೆಯರಿಗೆ. ಮತ್ತು ಪುರುಷರು ಅಷ್ಟೇ, ಬರೀ ನನಗೆ ಮಹಿಳೆಯರು ಅಂತಲ್ಲ, ನಮಗೂ ಸೇರಿಸ್ಕೊಂಡು ಹೇಳ್ಬೇಕಾಗ್ತದೆ. ಇಲ್ಲ ಬರೋ ಟೈಮಿಗೆ ಅನೇಕ ಜನ ಯುವಕರು ರೋಡ್ ಸೈಡ್ ಮೊಬೈಲ್ ನೋಡ್ಕೊಂಡು ಕುಂತಿದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಮೊಬೈಲ್ ನೋಡೋಕೆ ಬೇಡ ಅನ್ನಲ್ಲ, ಮೊಬೈಲ್ ಅವಶ್ಯಕತೆ ಇದೆ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅಷ್ಟೇ ಬಳಕೆ ಮಾಡ್ಕೊಳ್ಬೇಕು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಶಿವಯೋಗೇಶ್ವರರ ಮಹಾತ್ಮೆ ನಾವು ಪ್ರತಿ ವರ್ಷ ಕೇಳಿ ಪಾವನಗೊಂಡಿದ್ದೇವೆ. ನಮ್ಮ ಕೊಟ್ಟೂರೇಶ್ವರ ಶಿವಾಚಾರ್ಯರು ಬರ್ತಾರೆ ಪ್ರತಿ ವರ್ಷ. ಮತ್ತು ಅದೇ ರೀತಿ ನಮ್ಮ ಇನ್ನೊಬ್ಬರು ಸ್ವಾಮೀಜಿಗಳು ಬಹಳ ಚೆನ್ನಾಗಿ ಅವರು ಪ್ರವಚನವನ್ನು ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾರೆ ನಮ್ಗೆ. ಅವರು ನೀವು ಅಪ್ಪರು ಇವತ್ತು ಈ ವರ್ಷ ನಿಮ್ಮೂರಿನಲ್ಲಿ ಹಮ್ಮಿಕೊಂಡಿದ್ದು ನಿರಂತರವಾಗಿ 13ನೇ ತಾರೀಕಿನಿಂದ ಆರಂಭವಾಗಿ ಶರಣಬಸವೇಶ್ವರ ಪ್ರವಚನವನ್ನ, ಶರಣಬಸವೇಶ್ವರ ಚರಿತ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಶರಣಬಸವೇಶ್ವರ ಎಲ್ಲಿ ಆಗಿ ಹೋಗಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆ ಒಳಗೆ ಆಗಿ ಹೋಗಿದ್ದಾರೆ, ಬಹಳ ದೂರ ಇಲ್ಲ. ನಾವು ಬಸವಣ್ಣನವರು ಕಲ್ಯಾಣದಲ್ಲಿ ಆಗಿ ಹೋಗಿದ್ದಾರೆ ಅಂತ. ಮಹಾತ್ಮ ಶರಣಬಸವೇಶ್ವರರು ದಾಸೋಹಿಗಳು, ಮಹಾನ್ ದಾಸೋಹಿ, ಮಹಾನ್ ಶರಣ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಕೈಯಿಲ್ಲದವರಿಗೆ ಕೈ ಕೊಟ್ಟ, ಜೀವನದಲ್ಲಿ ಜಿಗುಪ್ಸೆಗೊಂಡವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದಂತ ಮಹಾನ್ ಶರಣ ದಾಸೋಹಿ ಯಾರಾದ್ರೂ ಇದ್ರೆ ನಮ್ಮ ಕಲಬುರಗಿ ಶರಣಬಸವೇಶ್ವರ ಅಂತ ಅನ್ನುವಂಥದ್ದು. ಮತ್ತಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಷ್ಟೇ ಅಲ್ಲ, ನಾಡಿನ ದೇಶದ ಅನೇಕ ಜನರ ಉದ್ಧಾರವನ್ನು ಮಾಡಿದಂತ ಮಹಾತ್ಮ ಶರಣಬಸವೇಶ್ವರರು ಕೊಡುಗೆ ಬಹಳ ದೊಡ್ಡದಿದೆ. ಹೀಗಾಗಿ ನಮ್ಮ ನೆಲದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರಾಗಿ ಹೋದರೆ, ಅದಾದ ಬಳಿಕ 18ನೇ ಶತಮಾನದ ಒಂದು ಆರಂಭದ ಹಂತ